ಅಪ್ರಥಮವಾಗಿ ಎಲ್ಲರಿಗೂ ನಮಸ್ಕಾರ. ಆ, ಇವತ್ತು ಸ್ಕ್ರೀನ್ ಮೇಲೆ ಬರೋ ಕಾರಣ ಏನಂದ್ರೆ ನಮ್ಮ ಬೆಳಗಾವಿದಿಂದ ವಿಜಯಲಕ್ಷ್ಮಿ ಕಂಬೈನ್ಸ್ ಅಂತ ಒಂದು ಗ್ರೂಪ್ ಐತಿ, ಫ್ರೆಂಡ್ ಸರ್ಕಲ್ ಗ್ರೂಪ್ ಐತಿ. ಇವರು ಎಲ್ಲರೂ ಬೇರೆ ಬೇರೆ ವ್ಯವಸಾಯನಲ್ಲಿ ಇದ್ದಾರೆ. ಬೇರೆ ಬೇರೆ ವ್ಯವಸಾಯ ಅಂದ್ರೆ ಇವರು ಏನು ಬಿಸ್ನೆಸ್ ಮ್ಯಾನ್ ಇಲ್ಲ, ಇವರು ಎಲ್ಲರೂ ಬೇರೆ ಬೇರೆ ಜಾಗ ಕೆಲಸ ಮಾಡ್ತಾರೆ. ಆದ್ರೂ ಇವರಲ್ಲಿ ಇರೋ ಆಸಕ್ತಿ ಒಂದು ಸೊಸೈಟಿ ಸಲುವಾಗಿ ಏನಾದರೂ ಮಾಡಬೇಕು ಅಂತ ಈ ಇಂಟೆನ್ಷನ್ದಿಂದ ಇವರು ಒಂದು ಹೊಸ ಆಸಕ್ತಿ ಎರಡು ಪ್ರಕಾರದ ಐತಿ. ಒಂದಂತೂ ಸೊಸೈಟಿ ಸಲುವಾಗಿ ಏನಾದರೂ ಚಲೋ ಮೆಸೇಜ್ ಮುಟ್ಟಿಸ್ಬೇಕು, ಮತ್ತು ಅದು ಮುಟ್ಸೋ ವೇ ಮೀಡಿಯಂ ಏನೈತಿ ಅದಕ್ಕೆ ಇವರು ಒಂದು ಚಲನಚಿತ್ರ, ಒಂದು ಮೂವಿನಲ್ಲಿ ಫಾರ್ಮ್ ಮಾಡಿದ್ದಾರೆ. ಸದ್ಯಕ್ಕೆ ನಮ್ಮ ಸೊಸೈಟಿನಲ್ಲಿ ಎಲ್ಲರಿಗಿಂತ ಜಾಸ್ತಿ ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ ನಮ್ಮ ಯಂಗ್ ಜನರೇಷನ್ ಐತಿ, ಅದು ಫಾಸ್ಟ್ ಮನಿ ಹಿಂಬಾಲೆ ಬೀಳೋದು, ಅಥವಾ ಯಾವ್ದಾದ್ರು ಚಟ, ಡ್ರಗ್ಸ್ ಇರ್ಬೋದು, ಸಿಗರೇಟ್, ಗಾಂಜಾ, ಅದು ಇದು ಇರ್ಬೋದು. ಸೊ ಆದ್ರಿಂದ ಸೊಸೈಟಿ ಮೇಲೆ ಮತ್ತು ಅವ್ರ ಫ್ಯಾಮಿಲೀಸ್ ಮೇಲೆ ಏನ್ ಇಫೆಕ್ಟ್ ಆಗುತ್ತೆ ಅದನ್ನು ಸೊಸೈಟಿಗೆ ಗೊತ್ತಾಗ್ಬೇಕು. ಮತ್ತು ನಮ್ಮ ಯಂಗ್ ಜನರೇಷನ್ ಅದೊಂದು ಲಾಲಚ್ ಏನೈತಿ, ಗ್ರೀಡ್ ಏನೈತಿ, ಅದರಿಂದ ಹೊರಗಡೆ ಬರೋ ಸಲುವಾಗಿ ಇವರು ಒಂದು ಹೊಸ ಮೂವಿ ಮಾಡಿದ್ದಾರೆ, ಅಸ್ತಿತ್ವ ಈ ಪಯಣ ಯಾರಿಗಾಗಿ ಅಂತ. ಸೊ ನಾನೀಗ ಜಸ್ಟ್ ಟ್ರೇಲರ್ ನೋಡಿದ್ನಿ, ಆದ್ರೂ ಟ್ರೇಲರ್ ನೋಡಿದ್ನಿ ಸಕ್ಕಸ್ ಆಗಿದೆ. ಟ್ರೇಲರ್ ನೋಡಿದ ನಂತರ ಮೂವಿ ನೋಡೋ ಇಂಟ್ರೆಸ್ಟ್ ಜಾಸ್ತಿ ಬಂದಿದೆ. ಸೊ ಈ ಮೂವಿ ಬಂದಿದ ನಂತರ ಒಂದೇ ಆಸೆ ನಿಮ್ ಎಲ್ಲರ ಕಡೆ ಏನಂದ್ರೆ, ಈ ಮೂವಿ ಬಂದ್ರೆ ಪ್ಲೀಸ್ ಆದಷ್ಟು ಮ್ಯಾಕ್ಸಿಮಮ್ ಮಂದಿ ನಿಮ್ ಯಂಗ್ ಜನರೇಷನ್ ನಲ್ಲಿ ಇರೋ ಹುಡುಗರನ್ನು ಕರ್ಕೊಂಡು ಪ್ಯಾರೆಂಟ್ಸ್ ಹೋಗ್ಬೇಕು, ಮತ್ತು ಯಂಗ್ ಜನರೇಷನ್ ಅವರಾಗಿ ಇನಿಷಿಯೇಟಿವ್ ತಗೊಂಡು ಈ ಮೂವಿ ನೋಡ್ಬೇಕು. ಯಾಕಂದ್ರೆ ಅದರಲ್ಲಿ ಒಂದು ಸ್ಮಾಲ್ ಮೆಸೇಜ್ ಐತಿ, ಹೌ ವಿ ಕ್ಯಾನ್ ಸೆಕ್ಯೂರ್ ಅವರ್ ಫ್ಯಾಮಿಲಿ, ಅವರ್ ಯಂಗ್ ಜನರೇಷನ್ ಅಂಡ್ ಅವರ್ ನೇಷನ್. ನಮ್ಮ ನೇಷನ್ಗೆ, ನಮ್ಮ ಫ್ಯಾಮಿಲಿಗೆ ಅಥವಾ ನಮ್ಮ ಯಂಗ್ ಜನರೇಷನ್ಗೆ ಏನಾದರೂ ಡೇಂಜರ್ ಅಂದ್ರೆ ಬರೀ ಒಂದು ಅಡಿಕ್ಷನ್ ಐತಿ. ಆ ಅಡಿಕ್ಷನ್ ದಿಂದ ನಾವು ಹೆಂಗ್ ದೂರ ಇರಬೇಕು, ಒಂದ್ ಮಾತು ಅದೈತಿ. ಸೆಕೆಂಡ್ ಮಾತು ಏನೈತಿ ಅಂದ್ರೆ, ಆ ಅಡಿಕ್ಷನ್ ದಿಂದ ಏನ್ ಬ್ಯಾಡ್ ಎಫೆಕ್ಟ್ಸ್ ನಮ್ಮ ಫ್ಯಾಮಿಲಿ ಮೇಲೆ ಆಗುತ್ತೆ ಅದನ್ನು ತೋರಿಸಿದೈತಿ ಈ ಮೂವಿನಲ್ಲಿ. ಸೊ ಐ ರಿಕ್ವೆಸ್ಟ್ ಆಲ್ ದ ವ್ಯೂವರ್, ಎಲ್ಲ ವ್ಯೂವರ್ಸಿಗೆ, ವೀಕ್ಷಕರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ, ಅವರು ಪ್ಲೀಸ್ ಈ ಮೂವಿ ಬಂದಿದ ನಂತರ ಅಟ್ಲೀಸ್ಟ್ ಒನ್ಸ್ ಸ್ವಲ್ಪ ಟೈಮ್ ತೆಗಿರಿ. ಬರೀ 2 hours ಇಂಗ್ಲಿಷ್ ಮೂವಿ ತರ ಸ್ಮಾಲ್ ಮೂವಿ ಐತಿ, ಓನ್ಲಿ 2 hours. ಪ್ಲೀಸ್ ಈ ಮೂವಿ ನೋಡ್ರಿ, ಮತ್ತು ಎಲ್ಲರಿಗೂ ಈ ಮೂವಿ ಬಗ್ಗೆ ಜಾಗರೂಕತೆ ತರ್ರಿ, ಎಲ್ಲರಿಗೂ ಜಾಗೃತ ಮಾಡ್ರಿ. ಧನ್ಯವಾದಗಳು. ಥ್ಯಾಂಕ್ ಯು.